ಆನಂತರ ನಮ್ಮ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಇಂದ ಮಕ್ಕಳಿಗೆ ಈ ಸಾಯಿ ಶೋರ್ ಚಾಕ್ಲೇಟ್ ಪೌಡರ್ನ ಫ್ಲೇವರ್ನ ಹಾಲು ಪುಡಿನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಪುಡಿ ಕೊಟ್ಟು ಸ್ಟಾರ್ಟ್ ಮಾಡಿದ ಮಾರನೇ ದಿವಸನೇ ಎಲ್ಲಾ ಮಕ್ಕಳು ಕೂಡ ಹಾಲನ್ನ ಕುಡಿಲಿಕ್ಕೆ ಶುರು ಮಾಡಿದ್ರು. ನಾವೇನು ವ್ಯತ್ಯಾಸ ಅಂತ ನೋಡೋದಾದ್ರೆ, ಈ ಮಕ್ಕಳಿಗೆ ಈ ಚಾಕ್ಲೇಟ್ ಫ್ಲೇವರ್ನ ಹಾಲಿನ ಫ್ಲೇವರ್ ಬಹಳ ಇಷ್ಟ ಆಯ್ತು ಮಕ್ಕಳಿಗೆ. ಅವ್ರ ಮನೆಯಲ್ಲೂ ಕೂಡ ಹಾಲು ಕುಡಿತಾ ಇರ್ಲಿಲ್ಲ, ಮನೆಯಲ್ಲೂ ಕೂಡ ಡಿಮ್ಯಾಂಡ್ ಮಾಡಿದ್ರು, ನಮ್ಗೆ ಮನೆಯಲ್ಲಿ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಹಾಲಿನ ಪೌಡರ್ ಬೇಕು ಮತ್ತು ನಾವು ಕುಡಿಬೇಕು ಅಂತ ಹೇಳ್ಬಿಟ್ಟು. ಈ ಹಾಲು ಪೌಡರ್ ಕೊಟ್ಟಾಗ ಮೊದಲು ನಮ್ಮ ಸರ್ಕಾರದಿಂದ ಬರ್ತಿರ್ತಕ್ಕಂಥ ಹಾಲು ಪೌಡರ್ ಕೂಡ ಒಳ್ಳೆ ಪೌಷ್ಟಿಕಾಂಶ ಇರ್ತಕ್ಕಂಥ ಹಾಲು ಪೌಡ್ರೆ, ಆದ್ರೆ ಅದ್ರ ಫ್ಲೇವರ್ ಮಕ್ಕಳಿಗೆ ಇಷ್ಟ ಆಗದೆ ಬಹಳಷ್ಟು ಜನ ಕುಡಿತಾ ಇರ್ಲಿಲ್ಲ. ಮತ್ತೆ ಪ್ರಯರ್ ಅಲ್ಲಿ ನಿಂತ್ಕೊಂಡಾಗ ಬಹಳಷ್ಟು ಜನ ಮಕ್ಕಳು ಈ ಬಿಸಿಲಿನ ತಾಪಕ್ಕೆ ಏನ್ ಮಾಡ್ತಾ ಇದ್ರು, ಬಿದ್ದೋಗ್ತಾ ಇದ್ರು. ಯಾಕೆಂದ್ರೆ ಹಾಲು ಕುಡಿತಾ ಇರ್ಲಿಲ್ಲ, ಹಳ್ಳಿ ಮಕ್ಕಳಾಗಿರೋದ್ರಿಂದ ಮನೆಯಲ್ಲಿ ತಿಂಡಿ ಕೂಡ ಸರಿಯಾಗಿ ತಿಂದು ಬರ್ತಾ ಇರ್ಲಿಲ್ಲ. ಈ ಚಾಕ್ಲೇಟ್ ಫ್ಲೇವರ್ನ ಸಾಯಿ ಶೋರ್ ಪೌಡರ್ ಕುಡಿಲಿಕ್ಕೆ ಶುರು ಮಾಡಿದಾಗ ಮಕ್ಕಳು ಅರ್ಧ ಗಂಟೆ ಅಲ್ಲ 1 ಅವರ್ ಕೂಡ ಬಿಸಿಲಲ್ಲಿ ನಿಲ್ಸಿದ್ರೆ ಕೂಡ ನಿಂತ್ಕೋತಾ ಇದ್ರು. ಶನಿವಾರದ ಹೊತ್ತು ಎಕ್ಸರ್ಸೈಸ್ ಕೂಡ ಮಾಡ್ತಾ ಇದ್ರು. ನಾವು ಶಿಕ್ಷಕರೆಲ್ಲ ಚರ್ಚೆ ಮಾಡಿ ಏನಿದ್ರು ವ್ಯತ್ಯಾಸ, ಮಕ್ಕಳು ಇಷ್ಟೊಂದು ಸ್ಟ್ರಾಂಗ್ ಆಗಿದಾರಲ್ಲ ಅಂತ ನೋಡಿದಾಗ ಈ ಸಾಯಿ ಶೋರ್ ಪೌಡರ್ನ ಒಂದು ಕ್ವಾಲಿಟಿ ಮತ್ತೆ ಇದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು, ಪ್ರೋಟೀನ್ಗಳು, ಜೀವಸತ್ವಗಳು ಹಾಗೂ ಎಲ್ಲ ಬಗೆಯ ಹಾಲಿನ ಪದಾರ್ಥಗಳು ಇದರಲ್ಲಿ ಇರೋದ್ರಿಂದ ಮಕ್ಕಳಿಗೆ ಶಕ್ತಿ ಅದು ಕೊಡ್ತಾ ಇದೆ ಅಂತ ನಮ್ಗೆ ಗೊತ್ತಾಯ್ತು.